ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಕಳೆದ ವಿಡಿಯೋದಲ್ಲಿ ನಾವು ರಂಭಾಪುರಿ ಪೀಠದ ಕ್ಷೇತ್ರನಾಥ ಹಾಗೂ ಪವಾಡ ಪುರುಷರಾದಂತಹ ವೀರಭದ್ರ ಸ್ವಾಮಿಯ ದೇವರ ಮಹಿಮೆ, ಪವಾಡಗಳು, ಅಲ್ಲಿ ನಾವು ಯಾವ ರೀತಿಯಾದಂತಹ ಆಚರಣೆಗಳನ್ನು ಮಾಡಬೇಕು, ಯಾವ ರೀತಿಯಾದಂತಹ ಆಚರಣೆಗಳನ್ನು ಅನುಸರಿಸಿದರೆ ಯಾವ ಫಲಗಳು ನಮಗೆ ದೊರೀತವೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ವಲ್ಲ. ಹಾಗಾದ್ರೆ ಈ 2 ದಿನಗಳಿಂದ ನೀವೆಲ್ಲ ಕಾಯ್ತಾ ಇದ್ದಂತಹ ಮತ್ತೊಂದು ಅದ್ಭುತವಾದಂತಹ ಒಂದು ವಿಷಯ ಅಂತಂದ್ರೆ ಬೆಳೆಯುವ ನಂದಿ, ಹರಕೆಯ ನಂದಿಯ ಬಗ್ಗೆ ಇವತ್ತು ನಾವು ತಿಳಿಯೋಣ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದರೆ ಮಾತ್ರ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ರಂಭಾಪುರಿ ಪೀಠದಲ್ಲಿರುವಂತಹ ಬೆಳೆಯುವ ನಂದಿಯ ಇತಿಹಾಸ ಏನು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನೋಡೋಣಂತೆ. ನಾವು ಈ ಹಿಂದೆ ಹೇಳಿದ ಹಾಗೆ ವೀರಭದ್ರೇಶ್ವರನ ದೇವಾಲಯದಲ್ಲಿಯೇ ಈ ಬೆಳೆಯುವ ನಂದಿ ಕೂಡ ಇದೆ. ಎಲ್ಲಿದೆ ಅಂತಂದ್ರೆ ವೀರಭದ್ರೇಶ್ವರ ದೇವಾಲಯದ ಗರ್ಭಗುಡಿ, ಅಂದ್ರೆ ಗರ್ಭಗುಡಿಯಿಂದ ಆಚೆಗೆ 4 ಕಂಬಗಳಿದೆ. ಆ 4 ಕಂಬಗಳಲ್ಲಿ ಮೊದಲನೇ ಕಂಬದ ಎಡಗಡೆ ಭಾಗದ ಮೊದಲನೇ ಕಂಬದಲ್ಲಿ ನಮಗೆ ಬೆಳೆಯುವ ನಂದಿಯ ವಿಗ್ರಹ ಸಿಗತ್ತೆ. ಹಾಗಾದ್ರೆ ಆ ಕಂಬದಲ್ಲಿ ಯಾಕೆ ನಂದಿ ಬೆಳೀತಾ ಇದೆ, ಅದರ ಹಿಂದಿರುವ ಹಿನ್ನೆಲೆ ಏನು, ಇತಿಹಾಸ ಏನು ಅಂತ ನಾವು ನೋಡ್ತಾ ಹೋದ್ರೆ, ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತಹ ಶಿಲ್ಪಿಗಳು 4 ಕಂಬದಲ್ಲೂ ಕೂಡ ಒಂದು ಕಡೆ ಬಸವಣ್ಣನನ್ನ, ಮತ್ತೊಂದು ಕಡೆ ಶಿವನನ್ನ, ಗಣೇಶನನ್ನ ಕೆತ್ತಿರ್ತಾರೆ. ಆದರೆ ಈ ಒಂದು ಕಂಬದಲ್ಲಿ ಮಾತ್ರ ಖಾಲಿ ಬಿಟ್ಟಿರ್ತಾರೆ. ಹೀಗೆ ಇರುವಾಗ ಪ್ರತಿನಿತ್ಯ ಪೂಜೆಗೆ ಬರುವಂತಹ ಜಗದ್ಗುರುಗಳು, ಅಂದ್ರೆ ರಂಭಾಪುರಿ ಪೀಠದ 2ನೆಯ ಜಗದ್ಗುರುಗಳು, ಅಂದ್ರೆ ಸುಮಾರು ಈಗ 1000 ವರ್ಷಗಳ ಹಿಂದೆ ಇದ್ದಂತಹ ಭೂಗರ್ಭ ಸಂಜಾತರು ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂತಹ ಜಗದ್ಗುರುಗಳು ಪ್ರತಿನಿತ್ಯ ವೀರಭದ್ರನ ಪೂಜೆಗೆ ದೇವಸ್ಥಾನಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಆ 4 ಕಂಬವನ್ನ ಗಮನಿಸ್ತಾರೆ. 3 ಕಂಬದಲ್ಲಿ ಚಿತ್ರ ಇರುತ್ತೆ, ಆದರೆ 1 ಕಂಬದಲ್ಲಿ ಮಾತ್ರ ಖಾಲಿ ಇರುತ್ತೆ. ಇದನ್ನು ಗಮನಿಸಿದಂತಹ ಮಹಾ ತಪಸ್ವಿಗಳು ಮತ್ತು ವಾಕ್ಸಿದ್ಧಿ ಪುರುಷರು, ಸಾಕ್ಷಾತ್ ಜಗದ್ಗುರು ರೇಣುಕರಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ತಪಶಕ್ತಿಯಿಂದ, ತಮ್ಮ ಒಂದು ಅನುಷ್ಠಾನ ಶಕ್ತಿಯಿಂದ ಒಂದು ವಿಭೂತಿಯನ್ನ ತೆಗೆದುಕೊಂಡು ಆ ಖಾಲಿ ಇದ್ದಂತಹ ಕಂಬದ ಮೇಲೆ ನಂದಿಯ ರೇಖಾ ಚಿತ್ರವನ್ನ ಬರೀತಾರೆ. ಅಂದ್ರೆ ನಂದಿಯ ಚಿತ್ರವನ್ನ ಬಿಡಿಸ್ತಾರೆ. ಬಿಡಿಸ್ಬಿಟ್ಟು ಒಂದು ಆದೇಶವನ್ನ ಕೊಡ್ತಾರೆ. ಏನ್ ಆದೇಶವನ್ನ ಕೊಡ್ತಾರೆ ಅಂತಂದ್ರೆ, ನೀನು ಪ್ರತಿನಿತ್ಯ ಬೆಳೀತಾ ಬರಬೇಕು. ಹೇಗೆ ಬೆಳಿಬೇಕು ಅಂದ್ರೆ ಹೊರಮುಖವಾಗಿ ಬರಬೇಕು. ಕಂಬದಿಂದ ನೀನು ಹೊರಗಡೆ ಬರ್ತಾ ಬರಬೇಕು ಪ್ರತಿನಿತ್ಯವಾಗಿ. ಯಾವಾಗ ನಿನ್ನ ಇನ್ನೊಂದು ಕಣ್ಣು ಕಾಣತ್ತೆ, ಅಂದ್ರೆ 2 ಕಣ್ಣು ಒಟ್ಟಿಗೆ ಕಾಣತ್ತೆ, ನಾನು ಮತ್ತೆ ಈ ಪೀಠಕ್ಕೆ ಜಗದ್ಗುರುವಾಗಿ ಬರ್ತೇನೆ ಅಂತ ಹೇಳಿ ಅವರು ಆದೇಶವನ್ನ ಕೊಟ್ಟು ಅದೇ ವಾಕ್ಯವನ್ನ ತಮ್ಮ ಕಾಲಜ್ಞಾನದಲ್ಲೂ ಕೂಡ ಬರೆದಿಟ್ಟಿದ್ದಾರೆ. ಹೀಗೆ 1000 ವರ್ಷಗಳ ಹಿಂದೆ ತಮ್ಮ ತಪಶಕ್ತಿಯಿಂದ ಬರೆದಂತಹ ಆ ವಿಭೂತಿಯ ನಂದಿ ಇಂದು ಶಿಲೆಯಾಗಿ ಅದು ಪ್ರತಿನಿತ್ಯವೂ ಕೂಡ ಅದು ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇವತ್ತು ಬಹುತೇಕ ಅಂದ್ರೆ ಒಂದು 50ರಿಂದ 60 ಭಾಗ ನಂದಿ ಕಂಬದಿಂದ ಹೊರಗಡೆ ಬಂದಿದೆ. ಇದು ಯಾವ ವಿಜ್ಞಾನಕ್ಕೂ ಕೂಡ ನಿಲುಕದ, ಯಾವ ವಿಜ್ಞಾನಿಯೂ ಕೂಡ ಕಂಡುಹಿಡಿಯಲಾಗದ ಒಂದು ಅಚ್ಚರಿಯಾಗಿ ನಮಗೆ ಪರಿಣಮಿಸಿದೆ. ಏಕೆ ಅಂತಂದ್ರೆ ಭೂಮಿಯಿಂದ ಮೇಲಕ್ಕೆ ಬರೋದನ್ನ ನೀವೆಲ್ಲ ಕೂಡ ನೋಡಿದಿರಿ. ನಂದಿನ ಅಂದ್ರೆ ಯಾವುದೇ ದೇವರ ವಿಗ್ರಹಗಳು ಭೂಮಿಯಿಂದ ಮೇಲಕ್ಕೆ ಬೆಳೀತಾ ಇದೆ ಎನ್ನುವಂಥದ್ದನ್ನ ಕೇಳ್ತೇವೆ, ನೋಡ್ತೇವೆ, ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತವೆ. ಆದ್ರೆ ಕಂಬದಿಂದ ಹೊರಗಡೆ ಬರ್ತಾ ಇದೆ, ಅಂದ್ರೆ ಹೊರಮುಖವಾಗಿ ಬೆಳೆಯುವಂತಹ ಏಕೈಕ ಜಗತ್ತಿನ ನಂದಿ ಅದು ಎಲ್ಲಾದ್ರೂ ಇದೆ ಅಂತಂದ್ರೆ ಅದು ರಂಭಾಪುರಿ ಪೀಠದ ವೀರಭದ್ರ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದು ಕೇವಲ ಒಂದು ನಂದಿಯಾಗಿ ಬೆಳೀತಾ ಇಲ್ಲ, ಅದು ಹರಕೆಯ ನಂದಿ ಅಂತ ಹೇಳಿ ಹೆಸರನ್ನ ಪಡೆದುಕೊಂಡಿದೆ. ಹೇಗೆ ಬಂತು ಹೆಸರು ಅಂತಂದ್ರೆ, ಜಗದ್ಗುರು ಭೂಗರ್ಭ ಸಂಜಾತರಾದಂತಹ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ನಂದಿಗೆ ಹೇಳ್ತಾರೆ, ನೀನು ಪ್ರತಿನಿತ್ಯ ಹೇಗೆ ಬೆಳೀತಾ ಇದೆಯೋ ಹಾಗೆ ನಿನ್ನ ಬಳಿ ಬಂದು ಯಾವುದನ್ನ ಬೇಡ್ತಾರೋ, ಏನನ್ನ ಹರಕೆಯನ್ನ ಹೊತ್ಕೊಳ್ತಾರೋ ಹಾಗೆ ಅವರ ಹರಕೆಗಳು ಕೂಡ ಬೆಳೀತಾ ಹೋಗ್ಬೇಕು, ಅಂದ್ರೆ ಅವರ ಆಸೆಗಳು ಈಡೇರ್ಬೇಕು, ನೀನು ಹಾಗೆ ಈಡೇರಿಸು ಅಂತ ಹೇಳಿ ಅದಕ್ಕೆ ಅನುಗ್ರಹವನ್ನ ಮಾಡಿ ರುದ್ರಮುನಿ ಶಿವಾಚಾರ್ಯರು ಹೇಳುತ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ, ಅಂದ್ರೆ 1000 ವರ್ಷಗಳ ಹಿಂದೆಯಿಂದ ಹಿಡಿದು ಪ್ರಸ್ತುತ ದಿನವರೆಗೂ ಕೂಡ ಯಾರು ಏನನ್ನೇ ಬೇಡಿದ್ರು ಕೂಡ ಹರಕೆ ನಂದಿ ಇಲ್ಲ ಅಂತ ಹೇಳಿಲ್ಲ.
ಯಾರು ಏನನ್ನೇ ಬೇಡಿ ಬಂದ್ರು ಕೂಡ ಅದನ್ನ ಆ ನಂದಿ ನೀಡ್ತಾ ಇದ್ದಾನೆ, ಆ ನಂದಿ ಅದು ಅನುಗ್ರಹಿಸ್ತಾ ಇದ್ದಾನೆ. ತುಂಬಾ ವಿಶೇಷ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ಹೋದಾಗ ಆ ಕಂಬಕ್ಕೆ ಅಂಟಿಕೊಂಡಂತಿದ್ದಂತ ನಂದಿ ಇವತ್ತು ಹೋಗಿ ನೋಡಿದಾಗ ಕಂಬದಿಂದ ಆಚೆ ಬರ್ತಾ ಇದೆ ಅನ್ನುವಂತಹದ್ದು. ಮೊದಲು ಒಂದು ಪತ್ರೆ ಅಂದ್ರೆ ಒಂದು ಬಿಲ್ವ ಪತ್ರೆಯನ್ನ ಅದಕ್ಕೆ ಅಂಟಿಸ್ತಾ ಇದ್ರು ನಂದಿ ಮೈ ಮೇಲೆ. ಈಗ ಸಂಪೂರ್ಣವಾಗಿ ಒಂದು ದೊಡ್ಡ ಹೂವನ್ನ ನಂದಿಯ ಶಿರದ ಮೇಲೆ ಇಡುವಷ್ಟು ಆ ನಂದಿ ಕಂಬದಿಂದ ಹೊರಗಡೆ ಬಂದಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ನಮಗೆ ಸಿಗತ್ತೆ. ಹಾಗಾದ್ರೆ ಆ ನಂದಿ ಹತ್ರ ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ನಾವು ಪೂಜೆನ ಸಲ್ಲಿಸಬೇಕು ಅಂತಂದ್ರೆ, ಆ ನಂದಿಯ ಮುಂದೆ ಮೊದಲು ಕೂತ್ಕೊಂಡು 2 ಕಾಯನ್ನ ಇಟ್ಟು ಆ ಕಾಯಿಯ ಮೇಲೆ ಯಥಾ ರೀತಿಯಾದಂತಹ ದಕ್ಷಿಣೆಯನ್ನ ಇಟ್ಟು ಪ್ರಾರ್ಥನೆ ಮಾಡಬೇಕು. ನಮಗೆ ಈ ರೀತಿಯಾದಂತಹ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನ ನೀನು ಪರಿಹಾರ ಮಾಡಿಕೊಡ್ಬೇಕು ಭಗವಂತ ಅಂತ ಹೇಳಿ ನಂದಿ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಆ ಕಾಯನ್ನ ಅಲ್ಲಿಯೇ ಬಿಟ್ಟು ಬರಬೇಕು. ನಿಮ್ಮ ಪ್ರಾರ್ಥನೆ ಆದ ನಂತರ ಬೆಣ್ಣೆ ಅಲಂಕಾರವನ್ನ ಮಾಡ್ತೇನೆ ಅಥವಾ ಹೂವಿನ ಅಲಂಕಾರವನ್ನ ಮಾಡ್ತೇನೆ ಅಥವಾ ಭಸ್ಮದ ಅಲಂಕಾರವನ್ನ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಹರಕೆಯನ್ನು ಹೊತ್ತುಕೊಂಡ್ರೆ ಖಂಡಿತವಾಗಿಯೂ ಕೂಡ ಬರುವ ವರ್ಷದ ಒಳಗಾಗಿ ಅಂದ್ರೆ 1 ವರ್ಷದ ಒಳಗಾಗಿ ನಿಮ್ಮ ಹರಕೆಯನ್ನ ನಂದಿ ಈಡೇರಿಸ್ತಾನೆ ಅನ್ನುವಂತಹದ್ದು. ನಿಮಗೇನಾದ್ರೂ ಮನೆಯನ್ನ ಕಟ್ಟಬೇಕು ಅನ್ನುವಂತಹ ಆಸೆ ಇದ್ರೆ, ಭೂಮಿಯನ್ನ ಖರೀದಿ ಮಾಡಬೇಕು ಅನ್ನುವಂತಹ ಆಸೆ ಇದ್ರೆ, ನಾವು ಕೂಡ ಎಲ್ಲರಂತೆ ಉದ್ಯೋಗವನ್ನ ಪ್ರಾರಂಭ ಮಾಡಿ ಶ್ರೀಮಂತರಾಗಬೇಕು ಅನ್ನುವಂಥ ಆಸೆ ಇದ್ರೆ, ನೀವು ನೇರವಾಗಿ ಆ ರಂಭಾಪುರಿ ಪೀಠದ ವೀರಭದ್ರೇಶ್ವರರ ದೇವಸ್ಥಾನದಲ್ಲಿ ಬೆಳೆಯುತ್ತಿರುವಂತಹ ನಂದಿ ಮುಂದೆ ಕೂತು ಪ್ರಾರ್ಥನೆ ಮಾಡಬೇಕು. ನನಗೂ ಕೂಡ ಒಂದು ಸ್ವಂತ ಮನೆಯ ಕನಸಿದೆ ಪರಮಾತ್ಮ, ಅದನ್ನ ನೀನು ಈಡೇರಿಸಿ ಕೊಡಬೇಕು ಅಂತ ಹೇಳಿ ನೀವು ಕೇಳಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಭಕ್ತಿ ಮತ್ತು ಅಂತರಂಗದ ಶುದ್ಧಿ ಇದ್ರೆ ಖಂಡಿತವಾಗಿಯೂ ಕೂಡ 1 ವರ್ಷದೊಳಗೆ ನೀವು ಮನೆಯನ್ನ ಕಟ್ಟಿ ಗೃಹ ಪ್ರವೇಶ ಮಾಡ್ತೀರಾ. ಅಷ್ಟು ಶಕ್ತಿ ಆ ನಂದಿಯಲ್ಲಿದೆ. ನಿಮ್ಮ ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಆ ನಂದಿಯ ಮುಂದೆ ಕೂತು ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿ, ನಿಮ್ಮ ಅಂತರಂಗದ ಶುದ್ಧಿಯಿಂದ ನೀವು ಪ್ರಾರ್ಥನೆ ಸಲ್ಲಿಸಿದ್ರೆ 1 ವರ್ಷದೊಳಗೆ ನಿಮ್ಮ ವ್ಯವಹಾರ ಮತ್ತು ವ್ಯಾಪಾರ ಗಗನೆತ್ತರಕ್ಕೆ ಬೆಳೆದು ನೀವು ಕೂಡ ಕೋಟ್ಯಾಧಿಪತಿಗಳಾಗ್ತೀರಾ. ಯಾವುದೇ ಸಮಸ್ಯೆ ಇರಲಿ, ಮುಖ್ಯವಾಗಿ ಸಂತಾನ ಸಮಸ್ಯೆ ಇದ್ರೂ ಕೂಡ ನಂದಿಯ ಬಳಿ ಕೂತು ಪ್ರಾರ್ಥನೆಯನ್ನ ಮಾಡಿ ನಿನಗೆ ಬೆಣ್ಣೆಯ ಅಲಂಕಾರವನ್ನ ಮಾಡ್ತೇನೆ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತವಾಗಿಯೂ ಕೂಡ 100ಕ್ಕೆ 100ರಷ್ಟು ಸಂತಾನ ಫಲವನ್ನ ಕೊಟ್ಟಂತಹ ಸಾಕಷ್ಟು ನೈಜ ನಿದರ್ಶನ ನಮಗೆ ಸಿಗ್ತದೆ. ಅಷ್ಟೇ ಅಲ್ಲ, ಆ ನಂದಿ ಹತ್ರ ಪೂಜೆ ಮಾಡಿದ ನಂತರ ನಂದಿಯ ಫೋಟೋ ಸಿಗ್ತದೆ ಹೊರಗಡೆ. ಆ ಫೋಟೋವನ್ನ ಖರೀದಿ ಮಾಡಿ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನ ಮಾಡಿ ತುಪ್ಪದ ದೀಪವನ್ನ ಬೆಳಗೋದ್ರಿಂದನೂ ಕೂಡ ನಿಮ್ಮ ಸರ್ವ ಸಂಕಷ್ಟಗಳು ಕೂಡ ನಿವಾರಣೆಯಾಗ್ತವೆ ಅನ್ನುವಂತಹದ್ದು ಅಲ್ಲಿರುವಂತಹ ಸ್ಥಳ ಪುರಾಣ. ಹೀಗೆ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಅನುಗ್ರಹಿಸಿದಂತಹ ನಂದೀಶ್ವರ ಇವತ್ತು ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾ ಕಂಬದಿಂದ ಆಚೆಗೆ ಬೆಳೀತಾ ಬರ್ತಾ ಇದ್ದಾರೆ. ಯಾವಾಗ ಆ ನಂದಿಯ ಇನ್ನೊಂದು ಕಣ್ಣು ಎಲ್ಲರಿಗೂ ಗೋಚರ ಆಗತ್ತೆ, ಎಲ್ಲರಿಗೂ ಕಾಣತ್ತೆ, ಆಗ ಸಾಕ್ಷಾತ್ ಭೂಗರ್ಭ ಸಂಜಾತರಾದಂತಹ ರುದ್ರಮುನಿ ಶಿವಾಚಾರ್ಯರೇ ಪೀಠಕ್ಕೆ ಅಂದ್ರೆ ರಂಭಾಪುರಿ ಪೀಠಕ್ಕೆ ಜಗದ್ಗುರುಗಳಾಗಿ ಮತ್ತೆ ಪುನಃ ಅವತಾರ ಎತ್ತಿ ಬರ್ತಾರೆ ಎನ್ನುವಂತಹದ್ದು ಕಾಲಜ್ಞಾನದಲ್ಲಿದೆ ಮತ್ತು ನಮ್ಮಂಥ ಎಲ್ಲ ಭಕ್ತರ ನಂಬಿಕೆ ಕೂಡ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಆ ನಂದಿಯ ವಿಶೇಷತೆಯೇ ಹಾಗೆ. ನಂದಿ ಅಂತಂದ್ರೆ ಶಿವನ ವಾಹನ, ಅಂದ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹವನು. ಹಾಗಾಗಿ ಆ ನಂದಿಯ ಮುಂದೆ ನೀವು ಭಕ್ತಿಯಿಂದ ಬೇಡಿದರೆ ಸಾಕು, ಅದು ಎಲ್ಲ ಸಂಕಷ್ಟಗಳನ್ನ ಅದು ಈಡೇರಿಸಿಕೊಡುತ್ತೆ ಅನ್ನುವಂತಹದ್ದು, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಅನ್ನುವಂತಹದ್ದು. ಬಹು ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ ಹಾಗೆ 2 ಕಾಯನ್ನ ನಂದಿಯ ಮುಂದೆ ಇಟ್ಟು ಯಥಾ ರೀತಿಯಾದಂತಹ ದಕ್ಷಿಣೆಯನ್ನ ಕಾಯಿ ಮೇಲೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಸಲ್ಲಿಸಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ಪೂರ್ಣ ಫಲ ನಿಮಗೆ ಅನುಗ್ರಹವಾಗಿ ನಂದಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗತ್ತೆ ಅನ್ನುವಂತಹದ್ದು. ಇಂತಹ ಅದ್ಭುತವಾದಂತಹ ನಂದಿಯನ್ನು ನೀವು ಕರ್ನಾಟಕ ಅಲ್ಲ, ದೇಶದಲ್ಲೇ ಕೂಡ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲ ನಂದಿಗಳು ಕೂಡ ಭೂಮಿಯಿಂದ ಮೇಲ್ಭಾಗದಲ್ಲಿ ಬೆಳೀತಾ ಇದ್ರೆ ಈ ನಂದಿ ವಿಶೇಷವಾದ ರೀತಿಯಲ್ಲಿ ಬೆಳೀತಾ ಇದ್ದಾನೆ ಅನ್ನುವಂಥದ್ದು. ಜೊತೆಗೆ ಬೇರೆ ಎಲ್ಲಾ ನಂದಿಗಳು ಕೂಡ ಸ್ಥಾಪನೆ ಮಾಡಿರುವಂತಹ ನಂದಿಗಳಾಗಿದ್ರೆ ಇದು ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ತಪಶಕ್ತಿಯಿಂದ ವಿಭೂತಿಯಲ್ಲಿ ರಚನೆಯಾದಂತಹ ನಂದಿ ಇಂದು ಶಿಲಾರೂಪವನ್ನ ಪಡೆದುಕೊಂಡು
ಅಂದ್ರೆ ಒಂದು ಸಣ್ಣ ವಿಭೂತಿಯಲ್ಲಿ ರಚನೆಯಾದಂತಹ ನಂದಿ ಇವತ್ತು ಶಿಲೆಯಾಗಿ ಪರಿವರ್ತನೆಗೊಂಡು ಅದು ಬೆಳೀತಾ ಇದೆ ಅಂತಂದ್ರೆ ಅದರೊಳಗಡೆ ಇರುವಂತಹ ಶಕ್ತಿ, ಚೈತನ್ಯ ಶಕ್ತಿ, ಆ ಅನುಷ್ಠಾನ ಶಕ್ತಿ ಎಷ್ಟಿದೆ ಅನ್ನುವಂತಹದ್ದು ನಿಮ್ಮೆಲ್ಲರ ಗಮನಕ್ಕೆ ಇರಬೇಕಲ್ವಾ. ಹಾಗಾದ್ರೆ ನಿಮಗೆಲ್ಲ ಮನೆ ಕಟ್ಟಬೇಕು, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ತಕ್ಷಣ ನೀವು ಮಾಡಬೇಕಾದ ಕೆಲಸ ಅಂತಂದ್ರೆ ರಂಭಾಪುರಿ ಪೀಠಕ್ಕೆ ಬರಬೇಕು. ರಂಭಾಪುರಿ ಪೀಠದ ಕ್ಷೇತ್ರನಾಥನಾದಂತಹ ವೀರಭದ್ರೇಶ್ವರ ದೇವಸ್ಥಾನದಲ್ಲಿರುವಂತಹ ಹರಕೆಯ ನಂದಿಯ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸ 100ಕ್ಕೆ 100 ನಡೆಯುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಅಲ್ಲಿ ಇಲ್ಲಿ ಹೋಗಿ ದುಂದು ವೆಚ್ಚ ಮಾಡೋದ್ರ ಬರಲು ಶ್ರೀಪೀಠಕ್ಕೆ ಬನ್ನಿ, ಶ್ರೀಪೀಠಕ್ಕೆ ಬಂದು ನಂದಿಯ ಮುಂದೆ ಪ್ರಾರ್ಥನೆ ಸಲ್ಲಿಸಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಹಳ ವಿಶೇಷವಾದಂಥ ಒಂದು ಮಾಹಿತಿ ಅಂತಂದ್ರೆ ಶ್ರೀಪೀಠದ ಶಕ್ತಿ ದೇವತೆ, ಅಧಿದೇವತೆ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಆ ದೇವತೆಯ ಮಹಿಮೆ ಏನು, ಆ ದೇವತೆಯ ಪವಾಡ ಏನು, ಆ ದೇವತೆ ಅನುಗ್ರಹ ಮಾಡಿದ್ರೆ ಯಾವೆಲ್ಲ ರೀತಿಯಾದಂತಹ ಚಮತ್ಕಾರಗಳು ನಮ್ಮ ಕುಟುಂಬದಲ್ಲಿ, ಮನೆಯಲ್ಲಿ ನಡೀತವೆ ಅಂತಕ್ಕಂಥದ್ದನ್ನ ನೀವು ಯಾರಿಗೂ ಕೂಡ ಗೊತ್ತಿಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ಶಕ್ತಿ ದೇವತೆ ರಂಭಾಪುರಿ ಪೀಠದಲ್ಲಿ ನೆಲೆಸಿದ್ದಾಳೆ. ದುಷ್ಟರಿಗೆ ದುಷ್ಟೆಯಾಗಿ, ಶಿಷ್ಟರಿಗೆ ರಕ್ಷೆಯಾಗಿ, ಬಂದಂತ ಎಲ್ಲ ಭಕ್ತರಿಗೆ ತಾಯಿಯಾಗಿ ಆ ತಾಯಿ ನೆಲೆ ನಿಂತಹ ಪುಣ್ಯ ಭೂಮಿಯೇ ರಂಭಾಪುರಿ ಪೀಠ. ಆ ತಾಯಿಯ ಬಗ್ಗೆ ನೀವೆಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ವಿಡಿಯೋದಲ್ಲಿ ನೀವು ನೋಡಿದ ನಂದಿ ನಿಮ್ಮೆಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನ, ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಅನುಗ್ರಹಿಸ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ಶುಭವಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಕಾಯ್ತಾ ಇರಿ.